ಭವನ. ರಮೇಶ್ ವಾಪಸ್ ಬರ್ತೀನಿ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಬೇಲಿಯೇ ಎದ್ದು ಹೊಲಮೇಯ್ತಾ ಹದ್ದಿನ ಕಣ್ಣಿಡಬೇಕಾದ ಅಧಿಕಾರಿಗಳೇ ಸ್ಮಗ್ಲಿಂಗ್ ನಲ್ಲಿ ಭಾಗಿ ಏನಾದ್ರೂ ಆಗಿದಾರಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಎಕ್ಸ್ಕ್ಲೂಸಿವ್. 28 ಬಾರಿ ರನ್ಯಾ ಫಾರಿನ್ ಟ್ರಿಪ್. ಕಸ್ಟಮ್ಸ್ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದ್ದು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭಾಗಿಯಾಗಿರೋ ಶಂಕೆ ಇದೆ. ಸ್ಮಗ್ಲಿಂಗ್ಗೆ ಕಸ್ಟಮ್ಸ್ ಅಧಿಕಾರಿ ಸಾಥ್ ನೀಡಿರುವ ಬಗ್ಗೆ ಅನುಮಾನ ಇದ್ದು ಕಸ್ಟಮ್ಸ್ ಅಧಿಕಾರಿಗಳ ವಿರುದ್ಧವೇ ಸಿಬಿಐ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಏರ್ಪೋರ್ಟ್ ಭದ್ರತಾ ಅಧಿಕಾರಿಗಳ ವಿಚಾರಣೆಗೆ ಸಿಬಿಐ ಮುಂದಾಗಿದೆ. ರನ್ಯಾ ಫಾರಿನ್ ಟ್ರಿಪ್ ದಿನ ಭದ್ರತೆಗೆ ನಿಯೋಜನೆಗೊಂಡಿದ್ರಲ್ಲ ಅವರಿಗೆಲ್ಲ ಈಗ ಟೆನ್ಷನ್. ರನ್ಯಾರ ವಿದೇಶಕ್ಕೆ ಪ್ರಯಾಣದ ಬಗ್ಗೆ ಸಿಬಿಐನಿಂದ ಪರಿಶೀಲನೆಯ ಜೊತೆಗೆ ಕಸ್ಟಮ್ಸ್ ಅಧಿಕಾರಿಗಳ ಮೇಲೆ ತನಿಖೆಗೆ ಇಳಿದಿದೆ ಸಿಬಿಐ. ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಿಗೆ ಸಿಬಿಐನಿಂದ ನೋಟಿಸ್. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯಾಗೆ ಶಾಕ್ ಕೊಡುತ್ತಾ ಸಿಬಿಐ? ಯಾವುದೇ ಕ್ಷಣದಲ್ಲಿ ಬಾಡಿ ವಾರೆಂಟ್ ನೀಡಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಈಗಾಗಲೇ ರನ್ಯಾ ಕೇಸ್ನಲ್ಲಿ ತನಿಖೆ ಮಾಡ್ತಾ ಇದೆ ಸಿಬಿಐ ಟೀಮ್. ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಹೇಳಿಕೆ ದಾಖಲಿಸಬೇಕಿದೆ ಸಿಬಿಐ. ಬಾಡಿ ವಾರೆಂಟ್ ಸಲ್ಲಿಸಿ ರನ್ಯಾಳನ್ನ ಕಸ್ಟಡಿಗೆ ಪಡೆಯುತ್ತಾ ಸಿಬಿಐ? ರನ್ಯಾ ಹೇಳಿಕೆ ದಾಖಲಿಸೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆಯಾ? ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಸಿಬಿಐ ಒಂದು ಕಸ್ಟಮ್ಸ್ ಅಧಿಕಾರಿಗಳನ್ನ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾ ಇದೆ, ಮತ್ತೊಂದು ಕಡೆ ಬಾಡಿ ವಾರೆಂಟ್ ಕೇಳೋ ಸಾಧ್ಯತೆ ಇದೆ. ಕಸ್ಟಮ್ಸ್ ಅಧಿಕಾರಿಗಳ ವಿಚಾರಣೆಯ ಪ್ರೊಸೀಜರ್ಸ್ ಏನಾಗಿರುತ್ತೆ? ಯಾರ್ಯಾರಿಗೆ ಈಗ ಕಂಟಕ? ಭವನ, ಈಗಾಗಲೇ ಕಸ್ಟಮ್ಸ್ ಅಧಿಕಾರಿಗಳಿಗೆ ಮತ್ತು ಪ್ರೋಟೋಕಾಲ್ ಸಿಬ್ಬಂದಿಗಳಿಗೆ ಸಿಬಿಐ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ನಡೆಸ್ತಾ ಇರುವಂತದ್ದು. ಇಲ್ಲಿರುವಂತಹ ಪ್ರಶ್ನೆ ಏನಂದ್ರೆ, 1 ವರ್ಷದಲ್ಲಿ ರನ್ಯಾ 28 ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ. ಅಷ್ಟು ಬಾರಿಯೂ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡಿರಬಹುದು ಅನ್ನುವಂತ ಒಂದು ಬಲವಾದಂತಹ ಅನುಮಾನವನ್ನ DRI ವ್ಯಕ್ತಪಡಿಸ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕಲೆ ಆಗ್ತಾ ಇದೆ. ಇಷ್ಟು ಬಾರಿ ಹೋಗಿ ಬಂದಾಗ್ಲೂ ಕೂಡ ಯಾಕೆ ಆಕೆಯನ್ನ ಒಮ್ಮೆಯೂ ಚೆಕ್ ಮಾಡಿರಲಿಲ್ಲ ಅನ್ನುವಂಥದ್ದು. ಅಂದ್ರೆ ಇದೇ ತಿಂಗಳ 3ನೇ ತಾರೀಕು ರನ್ಯಾ ಸಿಕ್ಕಿ ಬೀಳ್ತಾರೆ ಇರುವಂತದ್ದಾದ್ರೆ ಅದು ಎಲ್ಲೊಂದ್ ಕಡೆ ಬೇರೆ ರೀತಿ ಸಿಕ್ಕಂತ ಮಾಹಿತಿಯನ್ನು ಆಧರಿಸಿ DRI ಅಧಿಕಾರಿಗಳು ಅದು ದೆಹಲಿಯ ತಂಡ ಬೆಂಗಳೂರಿಗೆ ಬಂದು ಅವ್ರನ್ನ ಚೆಕ್ಅಪ್ ಮಾಡಿ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಮೇಲೆ ಇಂಟರ್ಸೆಪ್ಟ್ ಮಾಡಿ ಆಕೆಯನ್ನ ತಪಾಸಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಮಾತ್ರ ಚಿನ್ನ ಸಿಕ್ಕಿರುವಂತದ್ದು. ಅಂದ್ರೆ ಈ ಹಿಂದೆ ಕೂಡ ಹೀಗೆ ಕಸ್ಟಮ್ಸ್ ಅಧಿಕಾರಿಗಳಾಗ್ಲಿ ಅಥವಾ ಏರ್ಪೋರ್ಟ್ ನಲ್ಲಿರುವಂತಹ ಬೇರೆ ಯಾರ ಅಧಿಕಾರಿಗಳು ಪ್ರೋಟೋಕಾಲ್ ಸಿಬ್ಬಂದಿಗಳು ಏನಾದ್ರೂ ಆಕೆಗೆ ಪರೋಕ್ಷವಾಗಿ ಸಹಾಯವನ್ನ ಮಾಡಿರಬಹುದಾ? ಈ ಒಂದು ಚಿನ್ನ ಸ್ಮಗ್ಲಿಂಗ್ಗೆ ಗೊತ್ತಿದ್ದು ಕೂಡ ಸಪೋರ್ಟ್ ಮಾಡಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಅನುಮಾನಗಳಿರುವಂತದ್ದು. ಹಾಗಾಗಿ ಏರ್ಪೋರ್ಟ್ ನಲ್ಲಿರುವಂತಹ ಪ್ರತಿಯೊಬ್ಬ ಅಂದ್ರೆ ಈ ಚೆಕ್ಕಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಜವಾಬ್ದಾರಿ ಇದೆಯೋ ಅವರೆಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸುವಂತ ವಿಚಾರಣೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕಸ್ಟಮ್ಸ್ ಅಧಿಕಾರಿಗಳು ಪ್ರಮುಖವಾಗಿ ಒಂದಷ್ಟು ಅನುಮಾನ ಇರುವಂತಹದ್ದು ಸಿಬಿಐಗೆ, ಅವರೆಲ್ಲರಿಗೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದೆ. ಇಲ್ಲಿ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಕಳ್ಳ ಸಾಗಾಣಿಕೆಯನ್ನ ತಡಿಬೇಕಾದಂತವ್ರು, ಪರಿಶೀಲನೆ ಮಾಡಬೇಕಾದಂತವ್ರು ಎಲ್ಲ ಒಂದು ಸಪೋರ್ಟ್ ಮಾಡಿರಬಹುದಾ ಅನ್ನುವಂತ ಒಂದಷ್ಟು ಅನುಮಾನಗಳಿರುವಂತಹದ್ದು. ಸೊ ಇದು ಒಂದ್ ಕಡೆ ಈ ಮಾಹಿತಿಯನ್ನ ಒಂದ್ ಕಡೆ ಪಡ್ಕೊಳ್ಳುವಂತಾದ್ರೆ, ಮತ್ತೊಂದ್ ಕಡೆ ರನ್ಯಾ ಕಡೆಯಿಂದ ಕೂಡ ಮಾಹಿತಿಯನ್ನು ಪಡ್ಕೊಳ್ಬೇಕು, ಆಕೆಯನ್ನು ವಿಚಾರಣೆ ಮಾಡುವಂತ ಅವಶ್ಯಕತೆ ಅತ್ಯಂತ ಇರುವಂತದ್ದು. ಹಾಗಾಗಿ ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಿಕ್ಕೆ, ಯಾಕೆಂದ್ರೆ ಈಗಾಗಲೇ ಪರಪ್ನಗರ ಜೈಲಿನಲ್ಲಿರುವಂತದ್ದು, ಆಕೆಯನ್ನ ಜೈಲಿನಲ್ಲಿ ಹೋಗಿ ವಿಚಾರಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಇದೊಂದು ಗಂಭೀರವಾದ ಪ್ರಕರಣ ಇರೋದ್ರಿಂದ ವಶಕ್ಕೆ ಪಡೆದು ವಿಚಾರಣೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದ್ ಕಡೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ಮುಂದೆ ಒಂದು ಬಾಡಿ ವಾರೆಂಟ್ಗೆ ಅರ್ಜಿಯನ್ನು ಹಾಕಿ ಆ ಮೂಲಕ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಬೇಕು ಅಂತ. ಯಾಕೆಂದ್ರೆ DRI ಮುಂದೆ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಕೇವಲ ಆಕೆಯ ಪಾರ್ಟ್ ಅನ್ನ ಮಾತ್ರ ಹೇಳ್ತಾ ಇದ್ದಾಳೆ. ಅಂದ್ರೆ ಯಾರು ಆಕೆಗೆ ಚಿನ್ನವನ್ನ ಕೊಟ್ಟರು, ಇದ್ರೆ ಸಿಂಡಿಕೇಟ್ ಯಾರು, ಮತ್ತೆ ಬೆಂಗಳೂರಿಗೆ ತಂದ ನಂತರ ಯಾರಿಗೆ ಚಿನ್ನವನ್ನ ಸಾಗಿಸ್ತಾ ಇದ್ಲು, ಅದನ್ನ ಕೊಡ್ತಾ ಇದ್ದು, ಆ ಪಾರ್ಟ್ ಅನ್ನ ಎಲ್ಲೂ ಕೂಡ ರನ್ಯಾ ಹೇಳಿಲ್ಲ. ಹಾಗಾಗಿ ಅವರು ಎಲ್ಲರನ್ನು ಇಡೀ ಸಿಂಡಿಕೇಟ್ ಅನ್ನ ಈ ಒಂದು ತನಿಖೆಯ ವ್ಯಾಪ್ತಿಯೊಳಗೆ ತರಬೇಕು ಅನ್ನುವಂಥದ್ದು ಸಿಬಿಐಗೆ ಇರುವಂತಹ ಪ್ರಮುಖ ವಿಚಾರ. ಹಾಗಾಗಿ ಪ್ರಿಲಿಮಿನರಿ ಎನ್ಕ್ವೈರಿಯನ್ನ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಪ್ರಿಲಿಮಿನರಿ ಎನ್ಕ್ವೈರಿ ಒಂದು ಹಂತಕ್ಕೆ ಬಂದ ನಂತರ ರನ್ಯಾಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಿಕ್ಕೆ ಸಿಬಿಐ ಚಿಂತನೆ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರೋಟೋಕಾಲ್ ಸಿಬ್ಬಂದಿ ಮತ್ತೆ ಕಸ್ಟಮ್ಸ್ ಸಿಬ್ಬಂದಿ ಮತ್ತೆ ಏರ್ಪೋರ್ಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಒಳಪಡಿಸ್ತಾ ಇರುವಂತಹದ್ದು. ಭಾವನಾ. ಧನ್ಯವಾದ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.